ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಗುರುವಾರ. ಸೊ ನಂದು ಕೆಲಸ ಎಲ್ಲ ಆಯಿತು. ಬೆಳಗ್ಗೆ ಆಗಲೇ 11 ಗಂಟೆ ಮೇಲೆ ಆಗೈತೆ. ನಮ್ಮ ಯಜಮಾನ್ರೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡು ಅವರಿಬ್ಬರು ಹೋದ್ಮೇಲೆ ಎದ್ಬಿಟ್ಟು ಸ್ವಲ್ಪ ಮನೆ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಇತ್ತು, ಮಾಡಿರಲಿಲ್ಲ. ಅದಕ್ಕೆ ಅದೆಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ನಾನಗಿನೆಲ್ಲ ಮಾಡ್ಕೊಂಡು ಬಂದು ಎಲ್ಲ ಆಯಿತು. ಇನ್ನೂ ಊಟ ಆಗಿಲ್ಲ, ನಮ್ಗೆ ಊಟ ಮಾಡ್ಕೋಬೇಕು ಇವಾಗ. ಇನ್ನೂ ಊಟ ಮಾಡಿಲ್ಲ ನಾನು. ಊಟ ಮಾಡಬೇಕು. ಸ್ವಲ್ಪ ಬಟ್ಟೆಗಳೈತೆ ಹೊಲಿಯೋದು, ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಬಟ್ಟೆ ಹೊಲಿಯೋದು ಇದ್ರ ಮೇಲೆ. ಸೊ ನಮ್ಮ ಯಜಮಾನ್ರು ಬಂದರೆ ಬೈತಾರೆ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಒಂದು 4-5 ಸೀರೆಗಳು ಫಾಲ್ಸ್ ಹಾಕೋದೈತೆ, ಒಂದು 2 ಬ್ಲೌಸ್ ಐತಿ ಇವತ್ತು ಹೊಲಿಯೋದು. ಭಾನುವಾರ ಕೊಡಬೇಕು, ಮದುವೆಗಳೈತೆ ಸ್ವಲ್ಪ ಭಾನುವಾರ ಕೊಡೋರಿಗೆ. ಹಾಗಾಗಿ 1-2 ಬ್ಲೌಸ್ ಕೊಡಬೇಕು ಅವ್ರಿಗೆ. ಸೀರೆಗಳೈತೆ, ಅದನ್ನ ಹಾಕಿ ಕೊಡೋಣ. ಯಾಕೆಂದರೆ ಅವರು ಬೈದ್ಬಿಡ್ತಾರೆ ಆಮೇಲೆ. ಹುಷಾರಿಲ್ಲದೆ ಇರೋವಾಗೂ ಕೂತ್ಕೊಂಡು ಹೊಲಿಬೇಡ ನೀನು ಅಂತ ಹೇಳ್ತಾ ಇದ್ರು ಅವರು. ಅದಕ್ಕೆ ಅವ್ರು ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಕೂತ್ಕೊಂಡು ಹೊಲಿತೀನಿ. ಇನ್ನೂ ಆಗಿಲ್ಲ ಏನು ಕೆಲಸಗಳು ಇವತ್ತು, ಅಂದರೆ ಬಟ್ಟೆ ಕೆಲಸಗಳೇನೂ ಆಗಿಲ್ಲ. ಮನೆ ಕೆಲಸ ಎಲ್ಲ ಮುಗೀತು ನಮ್ಮದು. ನನ್ನ ಮಗನೇ ಬೆಳಗ್ಗೆ ಅವನೇ ಅನ್ನ ಮಾಡಿಕೊಂಡು ತೊಗೊಂಡೋಗಿದ್ದೆ. ಹಾಗಾಗಿ ಆಯಿತು. ಆಮೇಲೆ ಅವನದು ರಿಸಲ್ಟು ತುಂಬ ಚೆನ್ನಾಗಿ ಬಂದೈತಿ ಈ ಸರಿ. ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದೈತಿ. ಎಲ್ಲದರಲ್ಲೂ A+ ತೊಗೊಂಡಿದ್ದಾನು ಅವನು. ಅದಕ್ಕೆ ನಮ್ಮನೆಯವ್ರು ಖುಷಿ ಆಗ್ಬಿಟ್ಟು, ನಮ್ಮನೆಯವ್ರಿಗೆ ಖುಷಿಯಾಗೋಯ್ತು, ಮಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತಂದು ಹೇಳ್ಬಿಟ್ಟು ಚಿಕನ್ ತೊಗೊಂಡು ಬಂದು ಫ್ರೈ ಮಾಡಿಕೊಟ್ರು ಅವನಿಗೆ. ಅವನೇನು ಕೇಳಲ್ಲ, ಅಂದರೆ ಬೇರೆ ಏನಾದರೂ ತೊಗೊಳ್ಳೋ ಅಂದರೆ ದುಡ್ಡು ಕೊಟ್ಟರು ತೊಗೊಳ್ಳಲ್ಲ ಅವನು. ಅದಕ್ಕೆ ಅವನೇನು ಕೇಳಲಿಲ್ಲ. ಬುಕ್ಸಿಗೆ ಮಾತ್ರ ಕೊಡು, ನನಗೆ ಎಕ್ಸಾಮ್ ಫೀಸು ಬುಕ್ಸ್ಗೆ ಅದಕ್ಕೆ ಕೊಡು, ನಂಗೆ ಬೇರೆ ಏನೂ ಬೇಡ ಅಂತ ಹೇಳ್ದ. ಅದಕ್ಕೆ ಚೆನ್ನಾಗಿ ಮಾರ್ಕ್ಸ್ ಬಂದಿರೋದಕ್ಕೆ ಇವ್ರಿಗೆ ಖುಷಿಯಾಗಿ ಹೋಗಿತ್ತಲ್ವ. ಅದಕ್ಕೆ ಚಿಕನ್ನು ಅದು ತೊಗೊಂಡು ಬಂದು ಫ್ರೈ ಮಾಡಿಕೊಟ್ರು ಅವನಿಗೆ. ಫ್ರೈ ಮಾಡಿ ಅನ್ನ ಮಾಡಿದರು. ನಾನು ಮುದ್ದೆ ಮಾತ್ರ ಮಾಡಿಕೊಟ್ಟಿದ್ದೆ ಅಷ್ಟೇ. ಅದು ಕ್ಲಿಪ್ಪಿಂಗ್ಸ್ ಫ್ರೈ ಮಾಡೋದು ವೀಡಿಯೋ ಮಾಡಿಲ್ಲ ಅವರು. ಹಾಗೆ ಚಿಕ್ಕದಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಫ್ರೈ ಮಾಡಿದ್ಮೇಲೆ. ಅದು ಹಾಕ್ತೀನಿ ನೋಡಿ. ನಾನು ಮಾಡೋದಕ್ಕಿಂತ ಅವ್ರ ಅಪ್ಪ ಮಾಡೋ ಫ್ರೈಯೇ ಇಷ್ಟ ಆಗುತ್ತೆ ಅವನಿಗೆ. ಅದಕ್ಕೆ ಯಾವಾಗೂ ಅವರೇ ಮಾಡಿಕೊಡ್ತಾರೆ ಜಾಸ್ತಿ. ಅಂದರೆ ಯಾವಾಗಾರು ಒಂದೊಂದು ಸರಿ ಮಾಡಿಕೊಡ್ತಾರೆ. ಅವ್ನು ಕೇಳಿದ್ರಿ, ನಾನಿದ್ರೆ ಮಾಡೋದಿಲ್ಲ. ನನಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ನಾನು ಮಲ್ಕೊಂಬಿಟ್ಟಿದ್ದೆ. ಹಾಗಾಗಿ ನನಗೇನು ಎಬ್ಬಿಸ್ಲಿಲ್ಲ ಅವರು. ಎಲ್ಲ ಚಿಕನ್ ಫ್ರೈ ಎಲ್ಲ ಮಾಡಿ ಅನ್ನ ಎಲ್ಲ ಮಾಡಿ ಆಮೇಲೆ ಮುದ್ದೆ ಮಾತ್ರ ಒಂದೆರಡು ಮುದ್ದೆ ಮಾಡಿಬಿಡು ಅಂತ ಹೇಳಿದ್ರು. ಆಮೇಲೆ ನಾನು ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಮುದ್ದೆ ಮಾಡಿಕೊಟ್ಟೆ. ಅಂದರೆ ಅವ್ನು ಕೇಳಿದ್ರೆ ಮಾಡಿಕೊಡ್ತಾರೆ, ನನ್ನ ಮಗ ಕೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಯಾವಾಗಾದ್ರೂ ಒಂದೊಂದು ಸರಿ ಮಾಡಿಕೊಡ್ತಾರೆ ಅವನಿಗೆ. ಅಂದರೆ ಮನೇಲಿರೋವಾಗ ಚೆನ್ನಾಗಿ ಮಾಡ್ತಾರೆ ಫ್ರೈಗೆ ಎಲ್ಲನೂ. ಅಂದರೆ ನಂಗೆ ಹುಷಾರಿಲ್ಲದೆ ಇರೋವಾಗ ಅಥವಾ ಒಂದೆಲ್ಲಾದರೂ ಊರಿಗಿರ್ಗೆ ಹೋದರೆ ಅವನಿಗೆ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಮಾಡಿಕೊಡ್ತಾರೆ. ಅವನು ಅಷ್ಟೇ, ಬೇರೆ ಏನೂ ಕೇಳೋದಿಲ್ಲ. ನಾವೇನಾದರೂ ಮಾಡಿಕೊಟ್ರೆ ಕೇಳ್ತಾನೆ. ಅದಕ್ಕೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಈ ಸರಿ ನನ್ನ ಮಗಂದು. ಹಾಗಾಗಿ ಇವ್ರಿಗೂ ಖುಷಿಯಾಗ್ಬಿಟ್ಟಿದೆ, ನನ್ನ ಮಗನ ರಿಸಲ್ಟ್ ಚೆನ್ನಾಗಿ ಬಂದೈತೆ ಅಂದ್ಬಿಟ್ಟು ಖುಷಿಯಾಗಿ ತೊಗೊಂಡು ಬಂದು ಮಾಡಿಕೊಟ್ಟಿದ್ದಾರೆ. ಇನ್ನು ಮಲಗಿದ್ರೆ ಕೆಲಸಗಳಾಗೋದಿಲ್ಲ ಅಲ್ವಾ. ಅದಕ್ಕೆ ಎದ್ದಿದ್ದೀನಿ. ಎಲ್ಲ ಕೆಲಸಗಳು ಪೆಂಡಿಂಗ್ ಐತೆ ಸ್ವಲ್ಪ. ನೆನ್ನೆ ಅಂತೂ ಬೇಜಾರಾಗ್ಬಿಟ್ಟು ನಾನು ಯಾವ ಕೆಲಸಗಳು ಮಾಡೇ ಇರಲಿಲ್ಲ. ಎಲ್ಲ ಕೆಲಸನೂ ಹಂಗೆ ಇತ್ತು. ಆಮೇಲೆ ಸುಮಾರು ಹೊತ್ತು ಮಲ್ಕೊಂಬಿಟ್ಟೆ. ನಿದ್ದೆ ಬೇರೆ ಇರಲಿಲ್ಲ ಅಲ್ಲ ಸುಮಾರು ದಿನ. ನನಗೆ ಎದೊಳಕ್ಕಾಗಿರಲಿಲ್ಲ, ಮಾತ್ರೆಗಳೆಲ್ಲ ಹಾಕ್ಕೊಂಡಿದ್ನಲ್ಲ, ಅದು ಮಲ್ಕೊಂಬಿಟ್ಟಿದ್ದೆ. ಏನೂ ಕೆಲಸಗಳು ಮಾಡಿಲ್ಲ ನೆನ್ನೆ ನಾನು. ಅದಕ್ಕೆ ಇವತ್ತು ಸ್ವಲ್ಪ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ತೆಗ್ದಾಕಿದ್ದೀನಿ. ಇನ್ನು ಊಟ ಮಾಡಿಲ್ಲ. ಊಟ ಮಾಡಿಬಿಟ್ಟು ಅದೆಲ್ಲನೂ ಮುಗಿಸ್ಕೋತೀನಿ ನಾನು. ಇದು ಹಿಂಗೇನೆ ಒಂದರಿಂದ ಒಂದು ಬರ್ತಾನೇ ಇದೆ. ಹಂಗಾಗಿ ಯಾವುದು ಅಷ್ಟು ವೀಡಿಯೋಗಳು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಒಂದು ಇದರಿಂದ ನಾನು ಬಗೆಹರಿಸ್ಕೊಂಡು ಬಂದೆ ಅಂದರೆ ಇನ್ನೂ ಒಂದು ಸ್ಟಾರ್ಟ್ ಆಗ್ತಾಯಿದೆ. ಯಾವುದನ್ನು ನೋಡ್ಕೊಳ್ಳೋದು, ಯಾವುದನ್ನು ಬಿಡೋದು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಸೊ ಹಂಗಾಗಿ ನನಗೆ ಅದರಲ್ಲೇ ಎದ್ದಿದ್ದೀನಿ ಇವತ್ತು. ನಾನೇ ಹಠ ಮಾಡಿಕೊಂಡು. ನಮ್ಮ ಯಜಮಾನ್ರು ಇವಾಗ ಫೋನ್ ಮಾಡಿದ್ರು ಏನೂ ಮಾಡಬಾರ್ದು ಏನು ಅಂತ. ಬಟ್ ಎದ್ದಿದ್ದೀನಿ. ಮಲ್ಕೊಂಡ್ರೆ ಹಂಗೇನೆ ಅಂದ್ಬಿಟ್ಟು ಇವತ್ತು ಎದ್ಬಿಟ್ಟು ಇರೋದನ್ನ ಮಾಡ್ಕೊಳ್ಳೋಣ ಅಂತ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಮುಗಿಸ್ಕೊತೀನಿ ಕೆಲಸ. ಇಲ್ಲ ಅಂದರೆ ಬಂದಮೇಲೆ ಆಮೇಲೆ ನಾನೇ ಬಯಸ್ಕೋಬೇಕು. ಮಾಡಬೇಡ ಅದನ್ನು, ಬಟ್ಟೆ ಕೆಲಸಗಳು ಯಾಕೆ ಮಾಡ್ತೀಯ ನೀನು, ಹೊಲಿಯೋದು ಇಲ್ಲ ಅಂತ ಹೇಳ್ತಾರೆ. ಬಟ್ ಹೊಲಿಲೇಬೇಕು ಸ್ವಲ್ಪ ಭಾನುವಾರ ಕೊಡೋರಿಗೆ. ಹಾಗಾಗಿ ಹೊಲಿತೀನಿ ಇವತ್ತು. ಅವ್ರು
ಮಾಡ್ತಾರೆ ಅಷ್ಟರೊಳಗಡೆ ಸ್ವಲ್ಪ ಫಾಲ್ಸ್ ಎಲ್ಲ ಹಾಕಿ ಒಂದೆರಡು ಜಾಕೆಟ್ ಐತೆ ಅದನ್ನು ಹೊಲಿತೀನಿ ನಾನು ಇವತ್ತು ಕೂತ್ಕೊಂಡು. ಅದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನಮ್ಮ ಯಜಮಾನ್ರು ಯಾವ ಥರ ಮಾಡಿದ್ದಾರೆ ಚಿಕನ್ ಫ್ರೈ ಅಂತ ಮಗಗೋಸ್ಕರ. ಕಟಿಂಗ್ ವೀಡಿಯೋಗಳು ಹಾಕೋದ ಏನು ಅಂತ ಗೊತ್ತಾಗ್ತಿಲ್ಲ. ಅಂದರೆ ನಾನು ಯಾಕೆ ಕಟಿಂಗ್ ವೀಡಿಯೋಗಳು ಮಾಡ್ಕೊಳ್ಳಲ್ಲ ಅಂದರೆ ಅದು ವೀಡಿಯೋ ಮಾಡ್ಕೊತ ನಾವು ಹೊಲಿತೀವಿ ಅಂದರೆ ಲೇಟಾಗಿಬಿಡುತ್ತೆ. ಸೊ ಹಂಗಾಗಿ ನಾನು ಕಟಿಂಗ್ ವೀಡಿಯೋಗಳು ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಫ್ರೀ ಮಾಡ್ಕೊಂಡ್ಮೇಲೆ ಕಟಿಂಗ್ ವೀಡಿಯೋಗಳು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಕಟಿಂಗ್ ವೀಡಿಯೋ ಕೂಡ ನನ್ನ ಕೈ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ಮಾಡ್ಕೊಳ್ಳೋದಕ್ಕೆ ಕಟಿಂಗ್ ವೀಡಿಯೋ. ಯಾಕೆಂದರೆ ಸುಮಾರು ಆಗ್ತಾಯಿರ್ತಾರಲ್ವ, ಹಾಗಾಗಿ ಇನ್ನೂ ಅದ್ರ ಬಗ್ಗೆ ನಾನು ಕಟಿಂಗ್ ವೀಡಿಯೋಗಳ ಬಗ್ಗೆ ವೀಡಿಯೋ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಯಾವುದು ಕಟಿಂಗ್ ವೀಡಿಯೋ ಮಾಡ್ಕೊತಾ ಇಲ್ಲ ನಾನು. ನೋಡಿ, ನಮ್ಮ ಯಜಮಾನ್ರು ಚಿಕನ್ ಫ್ರೈ ಮಾಡಿಬಿಟ್ಟು ಹೊರಗಡೆ ಹೋಗಿದ್ರು. ನೀನು ಮುದ್ದೆ ಮಾಡು ಅಂತಂದು ಹೇಳ್ಬಿಟ್ಟು ನಾನು ಒಂದು ಕಡೆಗೆ ಮುದ್ದೆಗೆ ಇಟ್ಟಿದ್ದೀನಿ. ಅವರಾಗಲೇ ಫ್ರೈ ಮಾಡಿಟ್ಟು ಹೋದರು. ವೀಡಿಯೋ ಮಾಡ್ಕೊಳ್ಳಿ ಅಂದ್ರೂ ಅವ್ರು ಮಾಡ್ಕೊಳ್ಳಿಲ್ಲ. ಸೊ ಹಂಗಾಗಿ ನಾನು ಅವ್ರು ಹೋದ್ಮೇಲೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಇದು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ನಮ್ಮ ಯಜಮಾನ್ರು ಮಾಡೋ ಫ್ರೈನೇ ಇಷ್ಟಪಟ್ಟು ತಿಂತಾನೆ ನನ್ನ ಮಗ. ಅವ್ರ ಮನೇಲಿರೋ ಟೈಮಲ್ಲಿ ಅಷ್ಟೇ ಮಾಡ್ತಾರೆ, ಯಾವಾಗೂ ಮಾಡೋದಿಲ್ಲ. ಬಟ್ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ಲ ಅವನಿಗೆ, ಏನೂ ತೊಗೊಳ್ಳಿಲ್ಲ ಅಂದ್ಬಿಟ್ಟು ಇದಾದರೂ ಮಾಡಿಕೊಡೋಣ ತಿನ್ಕೊತಾನೆ ಅಂತಂದು ಹೇಳ್ಬಿಟ್ಟು ಮಾಡಿದ್ದಾರೆ ನಮ್ಮ ಯಜಮಾನ್ರು. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಚೆನ್ನಾಗಿ ಮಾಡ್ತಾರೆ, ಬಟ್ ಯಾವತ್ತೋ ಒಂದೊಂದು ದಿನ ಆದರೆ ಮಾಡ್ತಾರೆ. ನೋಡಿ, ಮಗನಿಗೋಸ್ಕರ ಯಾವ ಥರ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ನನಗೆ. ಯಾವ ಥರ ಕಾಣಿಸ್ತಾ ಇದೆ, ಯಾವ ಥರ ಬಂದಿದೆ ಅಂತ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಖುಷಿ ಪಟ್ಕೊಂಡು ತಿಂದ. ಅವನು ಯಾವಾಗೂ ಅಷ್ಟೇ, ಅವರಪ್ಪ ನನಗಿಂತ ಚೆನ್ನಾಗೇ ಮಾಡ್ತಾರೆ ಅವರು. ಅವನು ಯಾವಾಗೂ ಅಷ್ಟೇ ತುಂಬ ಖುಷಿ ಪಟ್ಕೊಂಡು ತಿಂತಾನೆ ಅವರಪ್ಪ ಮಾಡೋ ಚಿಕನ್. ಯಾವ ಥರ ಬಂದಿದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.